ಸಂಸತ್ ಅಧಿವೇಶನದ ಕಲಾಪದಲ್ಲೂ ಕೂಡ ಈ ಒಂದು ನೀಟ್ ಅಕ್ರಮದ ರೋಷಾಗ್ನಿ ಕಿಚ್ಚನ್ನು ಹಚ್ಚಿರುವಂಥದ್ದು. ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಇದೆ. ನೀಟ್ ಅಕ್ರಮ ಏನಾಗಿದೆ ಈ ವಿಚಾರವಾಗಿ ಕಲಾಪದಲ್ಲೂ ಕೂಡ ಕಿಚ್ಚನ್ನು ಹಚ್ಚಿದೆ ನೀಟ್ ಅಕ್ರಮದ ರೋಷಾಗ್ನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಂಗ್ರೆಸ್ ಬಿಗಿಪಟ್ಟನ್ನು ಹಿಡಿದಿದೆ. ಸಂಸತ್ ಕಲಾಪದಲ್ಲಿ ಕೋಲಾಹಲವೇ ಆಗಿಬಿಟ್ಟಿದೆ, ಮುಂದೂಡಿಕೆ ಆಗಿದೆ. ಕಲಾಪ ನಡೆಸಲಿಕ್ಕೆ ಆಗಲಿಲ್ಲ, ನಾಳೆಗೆ ಮುಂದೂಡಿಕೆ ಆಗಿದೆ. ಅದು ಕಲಾಪದಲ್ಲಿ ನೀಟ್ ಚರ್ಚೆಗೆ ಸಿದ್ಧಾಂತ ಬಿಜೆಪಿ ಹೇಳ್ತಾ ಇದೆ. ಆಡಳಿತ ಪಕ್ಷ ಸಚಿವರ ರಾಜೀನಾಮೆಗೆ ವಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಬೆಳಗ್ಗೆಯಿಂದಲೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಭಾರೀ ಗದ್ದಲ ಆಗ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂತಂದ್ರೆ ಅಧಿವೇಶನ ಆರಂಭ ಆಗಿದೆ. ವಿಪಕ್ಷಗಳ ಕೈಯಲ್ಲಿ ಪ್ರಬಲವಾದಂತಹ ಅಸ್ತ್ರಗಳೇ ಇದೆ ಆಡಳಿತ ಪಕ್ಷವನ್ನು ಕಟ್ಟಿಹಾಕೋದಕ್ಕೆ, ಅವರೆದುರು ಪ್ರಶ್ನೆಗಳನ್ನು ಇಡೋದಕ್ಕೆ, ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಆಗೋದಕ್ಕೆ ಬೇಕಾದಷ್ಟು ವಿಚಾರಗಳಿದೆ. ಇದನ್ನೇ ಇಟ್ಟುಕೊಂಡು ಆಡಳಿತ ಪಕ್ಷವನ್ನು, ಪ್ರಧಾನಿ ಮೋದಿಯವರನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ವಿಪಕ್ಷಗಳು ಸಕಲ ರೀತಿಯಲ್ಲೂ ಸಿದ್ಧವಾಗಿರುವಂಥದ್ದು. ಪ್ರಮುಖವಾಗಿ ನೀಟ್ ಅಕ್ರಮದ ವಿಚಾರ. ಇವತ್ತೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆಯಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಗದ್ದಲ ಕೋಲಾಹಲ ಆಗುತ್ತೆ. ಆದರೆ ಕಲಾಪ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ಗದ್ದಲ ಆಗಿಬಿಟ್ರೆ. ಯಾಕೆ ಅಂತಂದರೆ ವಿಪಕ್ಷಗಳ ಪ್ರಶ್ನೆ ಕೇಳಬೇಕಾಗತ್ತೆ, ಆಡಳಿತ ಪಕ್ಷದವರು ಉತ್ತರ ಕೊಡಬೇಕಾಗತ್ತೆ, ಸಮರ್ಥನೆ ಇದ್ದರೆ ಸಮರ್ಥನೆ ಮಾಡಿಕೊಳ್ಬೇಕಾಗತ್ತೆ. ಇಫ್ ಇನ್ ಕೇಸ್ ತಪ್ಪಾಗಿದ್ದರೆ ತಪ್ಪನ್ನು ಒಪ್ಪಿಕೊಂಡು ಮುಂದಿನ ಕ್ರಮ ಏನಾಗಬೇಕು, ನಾವು ಏನು ಮಾಡಬೇಕಾಗತ್ತೆ, ಏನು ಕ್ರಮವನ್ನು ಅನುಸರಿಸ್ತೀವಿ, ಇದೆಲ್ಲವನ್ನೂ ಕೂಡ ಆಡಳಿತ ಪಕ್ಷದವರು ವಿಪಕ್ಷದವರ ಪ್ರಶ್ನೆಗೆ ಆನ್ಸರ್ ಕೊಡಬೇಕಾಗತ್ತೆ, ಉತ್ತರ ಕೊಡಬೇಕಾಗತ್ತೆ. ಆದರೆ ಇವರು ಕೇಳ್ತಾನೆ ಇರ್ತಾರೆ ಅಂತ ಗದ್ದಲ ಆಗಿಬಿಟ್ರೆ, ಕೋಲಾಹಲ ಉಂಟಾಗ್ಬಿಟ್ರೆ ಅವರೂ ಉತ್ತರ ಕೊಡೋದಿಲ್ಲ, ಕಲಾಪ ನಡೆಸೋದಕ್ಕೆ ಸಭಾಧ್ಯಕ್ಷರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮುಂದೂಡಿಕೆ ಆಗಿಬಿಡುತ್ತೆ. ಇದೇ ರೀತಿ ನಿನ್ನೆ ಆರಂಭವಾದಂಥ ಅಧಿವೇಶನ ಇಲ್ಲಿಯ ತನಕ ಸರಾಗವಾಗಿ ಕಲಾಪ ನಡೆಯೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಗದ್ದಲ ಆಗ್ತಾ ಇದೆ, ಕೋಲಾಹಲ ಆಗ್ತಾ ಇದೆ, ಆಡಳಿತ ಪಕ್ಷದವರು ಉತ್ತರ ಕೊಡ್ತಾ ಇಲ್ಲ. ಯಾವಾಗ ಉತ್ತರ ಕೊಡ್ತಾರೆ ಇದೇ ಪ್ರಶ್ನೆ ಮುಂದುವರಿಕೆ ಆಗುತ್ತೆ, ಗಲಾಟೆ ಆಗುತ್ತೆ, ಮುಂದೂಡಿಕೆ ಆಗ್ತಾ ಇದೆ. ಬಟ್ ಇಲ್ಲಿಯ ತನಕ ಸಂಸತ್ನ ಹೊರಗೆ ಒಂದು ಘಟನೆ ಆಗ್ತಾ ಇತ್ತು ಅಂದರೆ ಹೊರಗಡೆ ಪ್ರತಿಭಟನಾ ನಿರತರು ಸಂಸತ್ ಮುತ್ತಿಗೆಗೆ ಪ್ರಯತ್ನವನ್ನು ಪಟ್ಟರು. ಒಳಗಡೆ ಸಂಸದರುಗಳು ಎಲ್ಲರೂ ಕೂಡ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗದ್ದಲ ಕೋಲಾಹಲ ಗಲಾಟೆಗಳಾಗ್ತಾನೇ ಇದೆ. ಇನ್ನೂ ಕೂಡ ಆಡಳಿತ ಪಕ್ಷದವರು ಸರಿಯಾದಂಥ ರೀತಿಯಲ್ಲಿ ಉತ್ತರವನ್ನೇ ಕೊಟ್ಟಿಲ್ಲ. ಇದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಷ್ಟೆಲ್ಲ ವಿದ್ಯಾರ್ಥಿಗಳು ಅಥವಾ ಇವರೇ ಹೇಳೋ ಪ್ರಕಾರ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದಿರುವಂಥ ಬೇರೆ ಬೇರೆ ಜನ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ತಾವು ಉತ್ತರಿಸಲೇಬೇಕಲ್ವಾ? ಸರ್ಕಾರದ ಪ್ರತಿನಿಧಿಯಾಗಿ, ಸರ್ಕಾರದವರಾಗಿ ಯಾರಾದರೂ ಒಬ್ಬರು ಅಟ್ಲೀಸ್ಟ್, ಇಫ್ ನಾಟ್ ಪ್ರಧಾನಿ ಮೋದಿಯವರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡಬಾರ್ದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ ನಿಮ್ಮ ಸಚಿವರುಗಳು ಉತ್ತರ ಕೊಡಲಿ ಅಲ್ವಾ? ನಿಮ್ಮ ಸಚಿವರು ಆನ್ಸರೇಬಲ್ ಅಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರು ಏನೋ ಆಗೋಗ್ಬಿಟ್ಟಿದೆ, ಕೊಟ್ಟ ತಕ್ಷಣಕ್ಕೆ ನಾವೇನೋ ಇವರ ಒಂದು ಪ್ರತಿಭಟನೆಗೆ ನಾವು ಮಣದು ಬಿಟ್ವಿ ಅಂತ ಅಂದ್ಕೊಳ್ಳೋದಕ್ಕಿಂತ ನೈತಿಕ ಹೊಣೆ ಅಂತ ಒಂದಿದೆ, ಅದನ್ನಾದರೂ ಹೊತ್ತು ತಾವು ರಾಜೀನಾಮೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಫೈನ್, ಓಕೆ, ಎಕ್ಸಾಮಿನೇಷನ್ಸ್ ಎಕ್ಸಾಮಿನೇಷನ್ಸ್ ಆಯಿತು, ರಿಸಲ್ಟ್ಸ್ ಬಂತು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಬಟ್ ಸ್ಟಿಲ್ ನೈತಿಕ ಹೊಣೆ ಅಂತ ಒಂದಿದೆ. ಹೀಗಾಗಿ ಅವರು ಕೇಳ್ತಾ ಇರುವಂಥದ್ದು ರಾಜೀನಾಮೆ. ಇದೇ ವಿಚಾರಕ್ಕೆ ಕಲಾಪದಲ್ಲಿ ಗದ್ದಲ ಜೋರಾಗಿ ನಡೀತಾನೆ ಇದೆ.